ಮಾತು ತಿಳಿದು ಬರ್ತಾನ. ಹೇಳಿ ಪ್ರಿಯಾ. ಕಲಾವಿದರಾದಂತ ಸತ್ಯಪ್ಪನ ಸಾಕಿನ ಬೆಳವಿ ಇವರು ರಾಧಾ ನಾಟಕದಲ್ಲಿ ಗಲ್ಪಜ್ಜ ಪಾತ್ರವನ್ನು ಮಾಡಿದವರು ಕಲಾ ಕಾಣಿಕೆಯಾಗಿ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು 21 ರೂಪಾಯಿ ಕೊಟ್ಟಿರ್ತಾರೆ. ಇದು 21,21,000 ಅಂತ ತಿಳಿದು ಅವರಿಗೆ ಕೂಡಿದ ಸಭೆಗೆ ವಿನ್ಯಾಸಿಸುತ್ತೇನೆ. ಕಲಾವಿದರಾದಂತ ನಿಂಗಪ್ಪನ ಸಾಕಿನ ಧಾರ್ವನಟ್ಟಿ ಇವರು ಕೂಡ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಕಲಾ ಕಾಣಿಕೆಯಾಗಿ 51 ರೂಪಾಯಿ ಕೊಟ್ಟಿರ್ತಾರೆ. ಆ ಮಾನ್ಯರಿಗೆ ತುಂಬಾ ಆಭಾರಗಿರುತ್ತೇನೆ. ಕಲಾವಿದರಾದಂತ ಯಲ್ಲಪ್ಪಣ್ಣ ಕೋತ ಇವರು ಕೂಡ ರಾಧಾ ನಾಟಕದಲ್ಲಿ ಹಾಗೂ ಸಂಗಮ ನಾಟಕದಲ್ಲಿ ಹಿಮ್ಮೇಳ ಮಾಡಿದವರು. ಕಲಾ ಕಾಣಿಕೆಯಾಗಿ 51 ರೂಪಾಯಿ ಕೊಟ್ಟಿರ್ತಾರೆ. ಇದು 51 ಅಲ್ಲ 51,000 ಅಂತ ತಿಳಿದು ಅವರಿಗೆ ಕೂಡಿದ ಸಭೆಗೆ ವಿನ್ಯಾಸಿಸುತ್ತೇನೆ. ಶ್ರೇಷ್ಠ ಕಲಾವಿದರಾದಂತ ಕಡಪಣ್ಣ ಉಪ್ಪಾರ ಇವರು ರಾಧಾ ನಾಟಕದಲ್ಲಿ ಗಲ್ಪಜ್ಜ ಪಾತ್ರವನ್ನು ಶ್ರೇಷ್ಠ ಕಲಾವಿದರು. ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಕಲಾ ಕಾಣಿಕೆಯಾಗಿ 51 ರೂಪಾಯಿ ಕೊಟ್ಟಿರ್ತಾರೆ. ಇದು 51 ಅಲ್ಲ 51,000 ಅಂತ ತಿಳಿದು ಅವರಿಗೆ ಕೂಡಿದ ಸಭೆಗೆ ವಿನ್ಯಾಸಿಸುತ್ತೇನೆ. ಕಲಾವಿದರಾದಂತ ಅರ್ಜುನನ್ನ ಸಾಕಿನ ಮಧವಾಕನಾಳ ಇವರು ಕೂಡ ರಾಧಾ ನಾಟಕದಲ್ಲಿ ಗಲ್ಪಜ್ಜ ಪಾತ್ರವನ್ನು ಮಾಡಿದವರು. ಕಲಾ ಕಾಣಿಕೆಯಾಗಿ 51 ರೂಪಾಯಿ ಕೊಟ್ಟಿರ್ತಾರೆ. ಇದು 51 ಅಲ್ಲ 51,000 ಅಂತ ತಿಳಿದು ಅವರಿಗೆ ಕೂಡ ತುಂಬಾ ಆಭಾರಗಿರುತ್ತೇನೆ. ಕಲಾವಿದರಾದಂತ ಅಡವಿ ಸಿದ್ದೇಶ್ವರ ಭಜನಾ ಮಂಡಳ ಸಂಘ ಸಾಕಿ ಹುಕ್ಕೇರಿ ಲಲಿತಾ ಮಾಯಣ್ಣವರ ಇವರು ಕೂಡ ಭಜನಾ ಕಲಾವಿದರು. ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಕಲಾ ಕಾಣಿಕೆಗೆ 51 ರೂಪಾಯಿ ಕೊಟ್ಟಿರ್ತಾರೆ. ಇದು 51 ಅಲ್ಲ 51,000 ಅಂತ ತಿಳಿದು ಅವರಿಗೆ ಕೂಡ ತುಂಬಾ ಆಭಾರಗಿರುತ್ತೇನೆ. ಹೇಳಿ ಪ್ರಿಯಾ. ಇನ್ನು ಮುಂದೆ ಬರ್ದಿಲ್ಲ ನಾ. ಹೌದ್ರಿ ಏನು ಗೊತ್ತಲ್ಲ ಚಂದವಾಗಿ ಹೇಳ್ರಿ. ಮೇಲೆ ಹಾ ಹಾ ಬೆಳ್ಳಿ ಬಂಗಾರ ಮುತ್ತು ರತ್ನ ಇಂತಿಂತ ಹೌದ್ರಿ ಅನ್ನದಾನ ಪತ್ರವನ್ನು ಬರೆದಿದ್ದಾನೆ. ಅನ್ನದಾನ ಬುಟ್ಟಿ ಗಂಟ ಕೊಡುವಂತವು. ಏನಿ ಪ್ರಿಯಾ ಕೋಲಾರದಿಂದ ಪ್ರಿಯ ನಿಮಗಾದ್ರೂ ಪತ್ರ ಬಂದಿದೆ. ಪ್ರಿಯಾ ನೀವು ಆದ್ರೆ ನಿಮ್ಮದು ವ್ಯಾಪಾರಕ್ಕೆ ಹೋಗ್ಲೇಬೇಕು ಅಂತಿರಲ್ಲ. ಬೇಗ ಹೇಳ್ತೇನೆ ಕೇಳ್ರಿ.